ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು, ಛಂದಸ್ಸು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ದೀನ ಬಂಧು ರಘುಪತಿ ಕರ್ ಕಿಂಕರ ಸುನತ್ ಭರತ್ ಭೇಟೆವು ಉಠಿ ಸಾದರ್ ಮಿಲತ್ ಪ್ರೇಮ ನಹಿ ಹೃದಯ ಸಮಾತ ನಯನ ಸ್ರವತ್ ಜಲ ಪುಲಕಿತ ಗಾತಾ ಕಪಿ ತವ ದರಸ್ ಸಕಲ ದುಃಖ ಬೀತೆ ಮಿಲೆ ಆಜು ಮೋಹಿ ರಾಮ ಪಿರೀತೆ बार बार बूझी कुसलाता तो कहूँ देवु काह सुनु भ्राता यही संदेश सरिस जगमाही करी विचार देखेऊँ कछु नाही नाहिन तात उरिन मई तोही अब प्रभु चरित सुनावहु मोही तब हनुमंता नाई पदमाथा कहे सकल रघुपति गुण गाथा कहूँ कपि कबहु कृपाला गोसाई सुमि रही मोही दास की नाई निज दास ज्यो रघुवंश भूषण कबहु मम सुमिरन करियो सुनि भरत बचन बिनीत अति कपि पुलकी तन चरणन ही परियो रघुबीर निज मुख जासु गुण गन कहत अग जगन्नाथ जो काहे न होई बिनीत परम पुनीत सद्ಗುಣ ಸಿಂಧು ಸೋ. ಇವು ಛಂದಸ್ಸುಗಳು ಮತ್ತು ಚೌಪಾಯಿಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಹನುಮಂತ ಕ್ಷೇಮವಾಗಿ ರಾಮ ಹಿಂದಿರುಗಿ ಬರ್ತಾ ಇದ್ದಾನೆ, ಯುದ್ಧದಲ್ಲಿ ಶತ್ರುಗಳನ್ನೆಲ್ಲ ಸಂಹಾರ ಮಾಡಿ ಸೀತಾ ಲಕ್ಷ್ಮಣ ಸಮೇತನಾಗಿ ಬರ್ತಾ ಇದ್ದಾನೆ ಅಂತೆಲ್ಲ ಹೇಳಿದಾಗ ಭರತನಿಗೆ ತುಂಬ ಆನಂದ ಆಗುತ್ತೆ. ಅವನು ಎಷ್ಟು ದುಃಖವನ್ನು ಪಟ್ಟಿರ್ತಾನೋ ಅದನ್ನೆಲ್ಲ ಮರ್ತವನು, ಓ ಮಹಾತ್ಮ, ನೀವು ಯಾರು, ಎಲ್ಲಿಂದ ದಯಮಾಡಿಸಿದ್ದೀರಾ, ಅಮೃತಕ್ಕೆ ಸಮಾನವಾಗಿರುವಂಥ ಈ ಮಾತುಗಳನ್ನು ಹೇಳ್ತಾ ಇದ್ದೀರಲ್ಲ ಅಂತೆಲ್ಲ ಕೇಳಿದಾಗ ಹನುಮಂತ ಹೇಳ್ತಾನೆ, ನಾನು ಪವನನಂದನ, ನಾನು ವಾನರ ಜಾತಿಯವನು, ನನ್ನ ಹೆಸರು ಹನುಮಂತ ಅಂತ, ನಾನು ರಾಮನ ದಾಸ ಅಂತ ಹೇಳ್ತಾನೆ. ಈ ರೀತಿ ಕೇಳಿದ ತಕ್ಷಣ ಭರತ ತಕ್ಷಣ ಎದ್ದು ತುಂಬ ಗೌರವದಿಂದ ಹನುಮಂತನನ್ನು ಆಲಿಂಗನೆ ಮಾಡ್ಕೊಂಡ್ಬಿಡ್ತಾನೆ. ಏನೂ ಕೇಳೋದಿಲ್ಲ ಅವನಿಗೆ, ರಾಮನೇ ಸಿಕ್ಕಷ್ಟು ಸಂತೋಷ ಆಗಿದೆ ಅವನಿಗೆ. ಹನುಮಂತನನ್ನು ಆಲಿಂಗನೆ ಮಾಡಿಕೊಂಡು ಆ ಗಾಢಾಲಿಂಗನದಿಂದ ಏನಾಯಿತು, ಹೃದಯದಲ್ಲಿ ಪ್ರೇಮ ಉಕ್ಕಿ ಹರಿಯತ್ತೆ, ಆನಂದಾಶ್ರುಗಳ ಕೋಡಿನೇ ಹರಿಯತ್ತೆ, ಶರೀರ ಎಲ್ಲ ಒಂಥರ ಹೊಳಪು ಬಂದ್ಬಿಡುತ್ತೆ. ಅವನು ಹೇಳ್ತಾನೆ, ಆಂಜನೇಯ, ನಿನ್ನ ದರ್ಶನದಿಂದಾನೇ ನನ್ನ ಎಲ್ಲ ದುಃಖಗಳು ಕೂಡ ದೂರ ಆಗೋಯ್ತು. ಯಾಕೆ ಅಂತಂದರೆ ನಿನ್ನ ಮಾತುಗಳಿಂದಾನೇ ನಾನು ರಾಮನನ್ನೇ ನೋಡ್ದಂಗಾಯಿತು ನನಗೆ. ಭರತ ಮತ್ತೆ ಮತ್ತೆ ಅವನ ಕುಶಲ ಸಮಾಚಾರವನ್ನು ಕೇಳ್ತಾನೆ. ಸೋದರ, ಈ ಶುಭವಾರ್ತೆಯನ್ನು ಹೇಳಿ ನೀನು ಮಾಡಿರುವಂಥ ಉಪಕಾರಕ್ಕೆ ನಿನಗೆ ನಾನು ಏನು ತಾನೇ ಕೊಡೋದಕ್ಕೆ ಸಾಧ್ಯ? ಆಲೋಚನೆ ಮಾಡಿ ನೋಡಿದ್ರೆ ಈ ಸಂದೇಶಕ್ಕೆ ಸರಿದೂಗುವಂಥ ವಸ್ತು ಈ ಜಗತ್ತಿನಲ್ಲೇ ಇಲ್ಲ ಅಂತ ಅನಿಸುತ್ತೆ. ಅಯ್ಯ, ನಾನು ಯಾವ ರೀತಿಯಿಂದನೂ ಕೂಡ ನಿನ್ನಿಂದ ಋಣಮುಕ್ತನಾಗೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಇದೇ ಮಾತನ್ನು ಸೀತೆ ಕೂಡ ಹೇಳಿರ್ತಾಳೆ ಹನುಮಂತನಿಗೆ. ಇಲ್ಲಿ ಭರತ ಕೂಡ ಅದೇ ಮಾತನ್ನು ಹೇಳ್ತಾ ಇದ್ದಾನೆ. ಯಾಕೆ ಅಂತಂದರೆ ಆ ಭಗವಂತನ ಒಂದು ಸುಳಿವು ಕೊಡೋ ಅಂಥವ್ರು, ಅವನು ಇದ್ದಾನೆ, ಅವನು ಬರ್ತಾ ಇದ್ದಾನೆ ಅಂತ ಸುಳಿವು ಕೊಡೋ ಅಂಥವ್ರು ಇದ್ದಾರಲ್ಲ, ಅವರು ಮಾಡುವ ಉಪಕಾರ. ಈಗ ನಮ್ಮಲ್ಲೂ ಕೂಡ ಭಗವಂತ ಯಾರು, ಏನು, ಎಲ್ಲಿದ್ದಾನೆ, ಹೇಗೆ ಸಿಗ್ತಾನೆ ಏನು ಗೊತ್ತಿರೋದಿಲ್ಲ. ಆದರೆ ಈ ರೀತಿಯ ಸದ್ಗ್ರಂಥಗಳ ಮುಖಾಂತರ ಶುದ್ಧ ಭಕ್ತರು, ಮಹಾತ್ಮರು ನಮಗೆ ಆ ಭಗವಂತನ ಸುಳಿವು ಕೊಡ್ತಾರೆ. ಆವಾಗ ನಮ್ಮ ಮನಸ್ಸಿಗೆ ಆಗುವಂಥ ಆನಂದ ಇದೆಯಲ್ಲ, ಅದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಹನುಮಂತ ಬಂದು ಭರತನಿಗೆ ರಾಮ ಬರ್ತಾ ಇದ್ದಾನೆ ಅಂತ ಹೇಳ್ತಾನೆ. ಅಲ್ಲಿ ಸೀತೆಗೂ ಕೂಡ ರಾಮ ಸೌಖ್ಯವಾಗಿ ಬರ್ತಾ ಇದ್ದಾನೆ ನಿಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಅಂದಾಗ ಆಗಲೂ ಕೂಡ ಅವಳಿಗೆ ಆನಂದ ಆಗಿ, ನಾನು ಏನು ನಿನಗೆ ಕೊಡಲಿ, ನಿನ್ನ ಋಣವನ್ನು ನಾನು ತೀರಿಸೋದಕ್ಕಾಗಲ್ಲ ಅಂತ ಹೇಳ್ತಾಳೆ. ಅದೇ ಮಾತನ್ನು ಇಲ್ಲೂ ಕೂಡ ಅವನು ಹೇಳ್ತಾ ಇದ್ದಾನೆ. ನೀನು ಮಾಡುವಂಥ ಉಪಕಾರಕ್ಕೆ ಸರಿದೂಗುವ ಒಂದು ವಸ್ತು ಇಲ್ಲಿ ಏನೂ ಸಿಗೋದಿಲ್ಲಪ್ಪ, ನಾನು ಯಾವ ರೀತಿಯಿಂದನೂ ಕೂಡ ಋಣಮುಕ್ತನಾಗೋದಿಲ್ಲ. ಈಗ ಪ್ರಭುವಿನ ವೃತ್ತಾಂತವನ್ನು ತಿಳಿಸು, ಅವನು ಏನೇನೆಲ್ಲ ಮಾಡ್ದ, ಎಲ್ಲಿದ್ದಾನೆ, ಹೇಗಿದ್ದಾನೆ, ಅದೆಲ್ಲ ನನಗೆ ಹೇಳು ಅಂತಂದಾಗ ಹನುಮಂತ ಏನು ಮಾಡ್ತಾನೆ, ಭರತನ ಚರಣಗಳಿಗೆ ಅವನು ಹಣೆ ಚಾಚಿ ಅಂದರೆ ನಮಸ್ಕಾರ ಮಾಡಿಕೊಂಡು ಶ್ರೀರಾಮನ ವೃತ್ತಾಂತವನ್ನು ಎಷ್ಟಾಗುತ್ತೋ ಅಷ್ಟು ಹೇಳ್ತಾನೆ. ಮತ್ತೆ ಭರತ ಕೇಳ್ತಾನೆ, ವಾಯುನಂದನ, ದಯಾಳುವಾದಂತಹ ಶ್ರೀರಾಮ ಯಾವತ್ತಾದರೂ ನನ್ನನ್ನು ತನ್ನ ದಾಸ ಅಂತ ನೆನಪಿಸ್ಕೊಳ್ತಾ ಇದ್ನಾ ಅಂತಂದ್ಬಿಟ್ಟು ಅವನನ್ನು ಕೇಳ್ತಾನೆ. ಯಾಕಂದರೆ ನೀನು ಅವನ ಹತ್ರನೇ ಇರ್ತಿದ್ಯಲ್ಲ, ಯಾವತ್ತಾದರೂ ನನ್ನ ನೆನಪು ಬಂದಿದೆಯಾ ಅವನಿಗೆ, ರಾಮನಿಗೆ ಅಂತ ಕೇಳ್ತಾನೆ. ಆಗ ಕೇಳ್ತಾನೆ,
ರಘುಕುಲ ಭೂಷಣನಾದಂತಹ ಶ್ರೀರಾಮ ಯಾವತ್ತಾದರೂ ನನ್ನನ್ನು ಅವನ ದಾಸನ ಹಾಗೆ ಜ್ಞಾಪಿಸ್ಕೊಳ್ತಾ ಇದ್ನಾ ಅಂತ ಈ ರೀತಿ ಭರತನ ವಿನಮ್ರವಾದಂತಹ ಮಾತುಗಳನ್ನು ಕೇಳಿ ಹನುಮಂತನಿಗೆ ತುಂಬಾ ಒಂಥರ ಮನಸ್ಸಿಗೆ ತರಹ ರೋಮಾಂಚನವಾಗುತ್ತೆ. ತಕ್ಷಣ ಅವನ ಪಾದಗಳ ಮೇಲೆ ಬಿದ್ದು ಬಿಡ್ತಾನೆ. ಎಂಥ ಒಂದು ವಿನಮ್ರತೆ ಇದೆಯಪ್ಪ ಭರತನಲ್ಲಿ ಅಂತಂದ್ಬಿಟ್ಟು ಮನಸ್ಸಲ್ಲೇ ಈ ರೀತಿ ಯೋಚನೆ ಮಾಡ್ಕೊಳ್ತಾನೆ. ಏನು, ಚರಾಚರ ಜಗತ್ತಿಗೆ ಸ್ವಾಮಿಯಾದಂತಹ ಶ್ರೀ ರಘುನಾಥ ತನ್ನ ಶ್ರೀಮುಖದಿಂದ ಯಾರ ಗುಣ ಸಮೂಹವನ್ನು ನಿರಂತರವಾಗಿ ವರ್ಣನೆ ಮಾಡ್ತಾ ಇರ್ತಾನೋ ಅಂತಹ ವಿನಮ್ರ ಭರತ ಪರಮ ಪುನೀತ ಮತ್ತು ಸದ್ಗುಣ ಸಿಂಧು ಅಲ್ಲದೆ ಬೇರೆ ಯಾರು ತಾನೇ ಆಗಿರೋದಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಯಾಕಂದರೆ ಹನುಮಂತ ನೋಡ್ದ ಹಾಗೇನೆ ಯಾವಾಗಲೂ ಭರತನ ಗುಣಗಾನವನ್ನು ಮಾಡ್ತಾ ಇರ್ತಾನೆ ರಾಮ. ಅದಕ್ಕೋಸ್ಕರ ಸದಾ ಭಗವಂತನನ್ನು ನಾವೆಲ್ಲ ಸ್ಮರಣೆ ಮಾಡ್ಕೊಳ್ತಾ ಇರ್ತೀವಿ, ಆದರೆ ಭಗವಂತ ಸದಾ ಭರತನ ಬಗ್ಗೆನೇ ಮಾತಾಡ್ತಿರ್ತಾನೆ, ಅವನನ್ನೇ ನೆನಪಿಸ್ಕೊಳ್ತಾ ಇರ್ತಾನೆ. ಅಂಥ ಚರಾಚರ ಜಗತ್ತಿಗೆ ಸ್ವಾಮಿಯಾದಂತಹ ಶ್ರೀರಾಮನೇ ತನ್ನ ಮುಖದಿಂದ ಯಾರ ಗುಣಗಳನ್ನು ವರ್ಣನೆ ಮಾಡ್ತಾ ಇರ್ತಾನೋ ಅಂಥ ವಿನಮ್ರ ಭರತ ಪರಮ ಪುನೀತ ಮತ್ತು ಸದ್ಗುಣ ಸಿಂಧು. ಅಂದರೆ ಅವನಲ್ಲಿ ಎಲ್ಲ ಒಳ್ಳೆಯ ಗುಣಗಳೇ ಇರುತ್ತೆ, ಅಲ್ಲದೆ ಬೇರೆ ಇನ್ನೇನಾಗಿರೋದಕ್ಕೆ ಸಾಧ್ಯ ಅಂತಂದ್ಬಿಟ್ಟು ಹನುಮಂತ ತನ್ನ ಮನಸ್ಸಲ್ಲೇ ಹೇಳ್ಕೊಳ್ತಾನೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.